ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳನ್ನು ತಿಳಿಯೋಣ ಬನ್ನಿ. ಮೊದಲನೆಯ ಗಾದೆ, ಮೂವರ ಕಿವಿಗೆ ಮುಟ್ಟಿದ್ದು ಮೂರು ಲೋಕಕ್ಕೆ ಮುಟ್ಟುವುದು. ಅಂದರೆ ನೀವು ಯಾರಿಗೂ ಹೇಳಬಾರ್ದು ಅಂತ ಒಬ್ರಿಗೋ ಇಬ್ಬರಿಗೋ ಹೇಳಿದ್ರೂ ಸಹ ಅದು ಎಲ್ಲರಿಗೂ ಮುಟ್ಟುತ್ತೆ. ಆದ್ದರಿಂದ ಯಾರಿಗೂ ಹೇಳಬಾರ್ದು. ಯಾರಿಗಾದರೂ ಒಬ್ಬರಿಗೆ ಹೇಳಿದ್ರೂ ಕೂಡ ಎಲ್ಲರಿಗೂ ಸೇರುತ್ತೆ ಆ ವಿಷಯ ಅನ್ನೋದು ಈ ಗಾದೆ ಮಾತಿನ ಅರ್ಥ. ಮುಂದಿನ ಗಾದೆ ಮಾತು ಯಾವುದು ಅಂತ ನೋಡೋಣ ಬನ್ನಿ. ಮೂರ್ಖಗೆ ಹೇಳಿದ ಬುದ್ಧಿ ಗೋರ್ಕಲ್ಲ ಮೇಲೆ ಹೊಯ್ದ ಮಳೆ. ಅಂತಂದರೆ ಮೂರ್ಖನಿಗೆ ಹೇಳಿದ ಬುದ್ಧಿ ಮಾತು ಏನೂ ಪ್ರಯೋಜನವಿಲ್ಲ, ಕಲ್ಲಿನ ಮೇಲೆ ಮಳೆ ಹೊಯ್ದ ರೀತಿಯಲ್ಲಿ ಆಗುತ್ತದೆ ಅಂತ ಈ ಗಾದೆ ಮಾತಿನ ಅರ್ಥ. ಬನ್ನಿ ಈಗ ಮುಂದಿನ ಗಾದೆಯನ್ನು ನೋಡೋಣ. ರಾಮ ರಾಜ್ಯವಾದರೇನು, ರಾವಣ ರಾಜ್ಯವಾದರೇನು, ರಾಗಿ ಬೀಸೋದು ತಪ್ಪುವುದೇ. ಅಂದರೆ ಯಾರು ಬಂದು ಆಳಿದರೂ ಕೂಡ ನಮ್ಮ ಕೆಲಸ ಮಾಡುವುದು ತಪ್ಪುವುದಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು. ಆದ್ದರಿಂದ ವ್ಯತ್ಯಾಸ ಏನೂ ಇಲ್ಲ. ಬನ್ನಿ ಈಗ ಮುಂದಿನ ಗಾದೆ ನೋಡೋಣ. ವಾಕ್ಚಾತುರ್ಯವಿದ್ದವನಾದರೆ ನಾಕ ಸೇರುವನೇ. ಅಂದರೆ ಚೆನ್ನಾಗಿ ಮಾತಾಡೋಕ್ಕೆ ಬರುವವನಿಗೆ ಸ್ವರ್ಗ ಸಿಗುವುದು ಸಾಧ್ಯನಾ ಅಂತ ಕ್ವಶನ್ ಮಾರ್ಕ್ ಇದು. ಸ್ವರ್ಗ ನರಕ ಅನ್ನೋದು ನಿಜನೋ ಅಥವಾ ಅದು ನಮ್ಮ ಭ್ರಮೆಯೋ ಗೊತ್ತಿಲ್ಲ. ಆದರೆ ಮಾತಾಡುವವನಿಗೆ ಸ್ವರ್ಗ ಸಿಗುವುದಂತೂ ನನಗೆ ಡೌಟ್. ಮುಂದಿನ ಗಾದೆ ಯಾವುದು ಅಂದರೆ, ವೈದ್ಯರ ಹಸನ್ಮುಖ ರೋಗಿ ಗುಣಮುಖ. ವೈದ್ಯ ಯಾವಾಗ ಒಳ್ಳೆ ನಗ್ನಗ್ತಾ ಮಾತಾಡ್ತಾನೆ, ಪೇಷಂಟ್ನ ಚೆನ್ನಾಗಿ ಕೇಳ್ಕೊತಾನೆ ರೋಗಿಯನ್ನು ಅಂತಂದರೆ ಆವಾಗ ರೋಗಿಯ ಕಾಯಿಲೆ ವಾಸಿಯಾಗುವುದು ಖಂಡಿತ ಆಗುತ್ತೆ. ಯಾಕೆ ಅಂತಂದರೆ ಆ ಒಂದು ಪಾಸಿಟಿವ್ ಎನರ್ಜಿ ತುಂಬಾ ಮುಖ್ಯವಾಗತ್ತೆ. ಇದು ನಾವು ದೈನಂದಿನ ಒಂದು ಬದುಕಲ್ಲೂ ನೋಡಿರ್ತೀವಿ. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರ ಹತ್ರ ಹೆಚ್ಚು ರೋಗಿಗಳು ಹೋಗ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಂಚಿಕೊಂಡು ಕನ್ನಡವನ್ನು ಉಳಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.